ಏನ್ಲ ನಡೀತೈತೆ ಇಲ್ಲಿ? ಮುಖ್ಯಮಂತ್ರಿಗಳೇ ಸ್ಟ್ರೈಕ್ ಕುಂತವ್ರಲ್ಲೂ. ಯಾರ ವಿರುದ್ಧ ಸ್ಟ್ರೈಕ್ ಮಾಡ್ತೈತೆ ಸಿದ್ದಣ್ಣ? ಸೆಂಟ್ರಲ್ ಗವರ್ಮೆಂಟ್ ನಾವು ಈಡಿನ ಚೂಬಿಟ್ಟು ಸಿದ್ದಣ್ಣನ ಕುರ್ಚಿ ಕಿತ್ಕೊಂಡು ಸರ್ಕಾರನ ಮಕ್ಕಡೆ ಕೇಳೋಕೆ ಪ್ಲಾನ್ ಮಾಡವಂತೆ ಕಣೆ. ಅಧಿಕಾರಿನ ವಿಚಾರಣೆಗೆ ಬಾ ಅಂತ ಕರೆಸಿ ಸಿದ್ದಣ್ಣನ ಹೆಸರು ಹೇಳು ಅಂತವ ಹಿಂಸೆ ಕೊಟ್ಟವಂತೆ. ಆ ಅಧಿಕಾರಿ ಆಚೆಗೆ ಹೋಗಿ ಬರ್ತೀನಿ ತಡ್ರಪ್ಪ ಅಂದ್ಬಿಟ್ಟು ಸೀದಾ ಬಂದು ಇಡಿ ಮೇಲೆ ಕಂಪ್ಲೇಂಟ್ ಕೊಟ್ಟು FIR ಆರ್ಸೋನೆ ಕಣೆ. ಹೇಳಪ್ಪ, ಇಡಿ ಮೇಲೆ FIR ಹಾಕವ್ರೇನ್ಲೆ? ಶಬ್ಬಾಯಿಸ್ಕೊಂಡ್ಲೆ. ಈಗ ಇಡಿಯವು ರಾಜಕಾರಣಿಗಳನ್ನ ಅರೆಸ್ಟ್ ಮಾಡ್ತವು, ಇಲ್ಲ ನಮ್ಮ ಪೊಲೀಸ್ನವರು ಇಡಿಯವುಗಳನ್ನ ಅರೆಸ್ಟ್ ಮಾಡ್ತವಲ್ಲ? ಏನ್ ನಡೀತದ್ಲ ಮುಂದಕ್ಕೆ? ಇಂಥದ್ದೇನು ನಡೀದೇ ಇರ್ಲಿ ಅಂತವ ಹೈಕೋರ್ಟ್ FIR ಮೇಲೆ ಸ್ಟೇ ಕೊಟ್ಟೈತೆ ಕಣೆ. ಆದ್ರೆ ಹಿಂದ್ಗಡೆ ಬಾಗ್ಲಿಂದ ಬಂದು ಅಧಿಕಾರಿ ಹಿಡಿಯ ಕುಂಚಾಕ್ತವ್ರೆ, ಟಾರ್ಚರ್ ಕೊಡ್ತವ್ರೆ ಅಂತವ ಕಾಂಗ್ರೆಸ್ ರೈಸ್ ಆಗವೆ. ಇಡೀ ಪೀಪಲ್ ಹ್ಯಾವ್ ಫೋರ್ಸ್ಡ್ ಕಲ್ಲೇಶ್ ಟು ಮೆನ್ಷನ್ ಮೈ ನೇಮ್. ಇದು ಇರೋದು. ಸೊ ಅದಕ್ಕೆ ಅವ್ರೇನ್ ಮಾಡಿದ್ದಾರೆ, ಅವ್ರಿಗೆ ಬೆದರಿಸಿ ಎದುರಿಸಿ ಜೀವಭಯ ಉಂಟು ಮಾಡಿ ಕಲ್ಲೇಶ್ಗೆ ಅನಗತ್ಯವಾಗಿ ಎದುರಿಸಿದ್ದಾರೆ. ನನ್ನ ಹೆಸರು ಕೊಡಿ, ನನ್ನ ಹೆಸರು ತೋರಿಸು ಅಂತ. ಅಯ್ಯಯ್ಯೋ, ಬಲವಂತವಾಗಿ ನಮ್ಮ ಸರ್ಕಾರಿ ಒಬ್ಬ ನೌಕರರಿಗೆ ನೀನು ಮಂತ್ರಿ ಮೇಲೆ ಇಡಬೇಕು, ಇಲ್ಲ ಮುಖ್ಯಮಂತ್ರಿ ಮೇಲೆ ಇಡಬೇಕು, ಇಲ್ಲ ಅಂದ್ರೆ ನೀನು 7 ವರ್ಷ ಜೈಲ್ಗೆ ಹೋಗ್ತೀಯ ಅಂತೇಳಿ ಅವ್ರಿಗೆ ಬಹಳ ಒತ್ತಡ ಮಾಡಿ ಎದುರಿಸಿ ಬೆದರಿಸಿ ಬಹಳ ದೊಡ್ಡ ಮಾನಸಿಕವಾದಂತ ಕಿರುಕುಳವನ್ನ ಕೊಟ್ಟಿದ್ದಾರೆ. ಅಯ್ಯಯ್ಯೋ, ಇದೊಳ್ಳೆ ಕತೆ ಐತಲ್ಲ. ಅನುದಾನ ಕೊಡ್ಲಿಲ್ಲ, ಮಲತಾಯಿ ಧೋರಣಿ ಅಂತ ಸೆಂಟ್ರಲ್ ನೋವು ಸ್ಟೇಟ್ ನೋವು ಆ ಕಾಲದಿಂದ ಕಿತ್ತಾಡೋದನ್ನ ನೋಡಿದ್ದೆ. ಈಗೇನ್ಲ ಒಬ್ರನ್ನೊಬ್ರು ಮುಗಿಸ್ಬಿಟ್ಟಿ ಅಧಿಕಾರ ಮಾಡ್ಬೇಕು ಅಂತ ಡಿಸೈಡ್ ಆಗಿರಂಗವಿ. ಅಧಿಕಾರ ಸಿಕ್ತಾಗ ಒಳ್ಳೆ ಕೆಲಸ ಮಾಡಿದ್ರೆ ಜನ ಗೆಲ್ಲಿಸ್ತಾರೆ ಅನ್ನೋದು ಒಂದ್ ಕಾಲದಲ್ಲಿ ಇತ್ತು ಕಣೆ. ಈಗಂಗಿಲ್ಲ. ಒಂದ್ಸತಿ ಅಧಿಕಾರ ಸಿಕ್ತು ಅಂದ್ರೆ ಮುಂದೆ ಅಧಿಕಾರ ಪಡ್ಕೊಳಕ್ಕೆ ಎದುರಾಳಿಗಳಿರಬಾರ್ದು ಅಂತ ರಾಜಕೀಯ ಮಾಡ್ತಾವೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತವ ಸದನದೊಳಗುವೆ ಕಚ್ಚಾಡ್ಕೊಂಡ್ಬಿಟ್ಟ ಕಣೆ. ಒಟ್ನಲ್ಲಿ ಬಿಜೆಪಿ ಸ್ಟೇಟ್ ಅಲ್ಲಿ ಸೋತಿದ್ರು ಪರವಾಗಿಲ್ಲ, CM ಆಗದೆ ಇದ್ರು ಪರವಾಗಿಲ್ಲ, ರಾಜ್ಯಪಾಲರು ಆಡಳಿತ ತಂದು ಸೀದೆ ಡೆಲ್ಲಿಯಿಂದಲೇ ಆಳ್ಬಿಡನೆ ಅಂತ ಏನಾರ ಪ್ಲಾನ್ ಹಾಕೊಂಡ ವಯ್ಯಂಗ್ಲ. ಏನ್ ಕತನ ಕಣೆ, ಅವು ಇಂಥ ಕೆಲಸ ಬರೀ ನಮ್ ರಾಜ್ಯದಲ್ಲಿ ಮಾತ್ರ ಮಾಡಿಲ್ಲ, ಬೇಜಾನ್ ಕಡೆಲೂ ಇಂಥದ್ದೆಲ್ಲ ಕೆಲಸ ಮಾಡಿದ್ದು. ಕೇಜ್ರಿವಾಲ್ನ ತಗೊಂಡೋಗಿ ಕುಂಡ್ರಸ್ಕೊಳ್ಳೋಣ. ನಿಮಗೆ ಇವತ್ತು ಇಡಿ ಬಗ್ಗೆ ಭಯ ಬಂದು ನೀವು ಮಾಡ್ಕೊಂಡಿರ್ತಕ್ಕಂಥ ಇಂಥ ಒಂದು ದರೋಡೆ ಕೆಲಸಕ್ಕೆ ಇವತ್ತು ನಮಗೆ ತೊಂದರೆ ಕೊಡ್ತಾರೆ ಅಂತೇಳಿ ಯಾವನೊಬ್ಬ ಯಕ್ಕಚಿತ್ತ ಅಧಿಕಾರಿ ನೀವು ಹೇಳಿದ್ರೆ ಕೊಡ್ತಾನೆ ಕಂಪ್ಲೇಂಟ್ನ. ದಾಖಲೆ ಎಲ್ಲಿದೆ? ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ, ಫೈನಾನ್ಸ್ ಇಲಾಖೆ ಆಗಲಿ ಮುಖ್ಯಮಂತ್ರಿಗಳಾಗ್ಲಿ ಇದಕ್ಕೂ ಈ ಹಗರಣಕ್ಕೂ ಸಂಬಂಧ ಇಲ್ಲ. ಸೂಪರ್ ಮಾಮಾ. ಒಟ್ನಲ್ಲಿ ಇವುಗಳ ಕಿತಾಪತಿಯಿಂದ ಸೆಂಟ್ರಲ್ಲಿನ ಬಜೆಟ್ ಏನಾಯ್ತು ಅಂತ ತಿಳ್ಕೊಳ್ಳೋಕ್ಕೂ ಟೈಮ್ ಇಲ್ದಂಗ ಆಯ್ತು ಕಣ್ಲೆ. ನಡ್ಲಾಯ್ತಾಗೆ ಶಿವನಿ ಶಂಭುಲಿಂಗ.